ವೆಲ್ಕಮ್ ಟು ಶಿವಕುಮಾರ್ ಮನಿಗೇನಿ ಕ್ಲಾಸಸ್. ನಮ್ಮ ಆ್ಯಪಲ್ಲಿ ಎಸ್ ಎಸ್ ಸಿ ಜಿ ಡಿ, ಆರ್ ಪಿ ಎಫ್ ಆ್ಯಂಡ್ ಎನ್ ಟಿ ಪಿ ಸಿ, ನೆಕ್ಸ್ಟು ಅಗ್ನಿವೀರ್ ಜಿ ಡಿ ನೋಡಿ ಮ್ಯಾಥಮೆಟಿಕ್ಸ್ ಮತ್ತು ರೀಸ್ನಿಂಗ್ ಕ್ಲಾಸು ಸ್ಟಾರ್ಟ್ ಆಗಿದ್ದಾವೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ, ಸೊ ಅವರು ಆ್ಯಪಲ್ಲಿ ಯಾವ ರೀತಿ ಕೋರ್ಸನ್ನು ಪರ್ಚೇಸ್ ಮಾಡಬೇಕು ಮತ್ತು ಯಾವ ರೀತಿ ಕ್ಲಾಸನ್ನು ಅಟೆಂಡ್ ಮಾಡಬೇಕು ಅನ್ನೋದನ್ನು ಇವಾಗ ನೋಡೋಣ. ಫಸ್ಟು ಕಮೆಂಟ್ ಬಾಕ್ಸಲ್ಲಿ ಆ್ಯಪ್ ಲಿಂಕ್ ಇರುತ್ತೆ. ಆ ಆ್ಯಪ್ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಪ್ಲೇಸ್ಟೋರಲ್ಲಿ ಆ್ಯಪ್ ಇರುತ್ತೆ. ಸೊ ಪ್ಲೇಸ್ಟೋರಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿದ ತಕ್ಷಣ ಓಪನ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇವಾಗ ಅಲೋ ಅಂತ ಕ್ಲಿಕ್ ಮಾಡಬೇಕು. ಇವಾಗ ನಿಮ್ಮ ನಂಬರನ್ನು ಆ್ಯಡ್ ಮಾಡಬೇಕು. ನಂಬರನ್ನು ಆ್ಯಡ್ ಮಾಡಿದ ತಕ್ಷಣ ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ. ಇವಾಗ ಒ ಟಿ ಪಿ ಬಂದ ತಕ್ಷಣ ಆ ಒ ಟಿ ಪಿಯನ್ನು ಎಂಟರ್ ಮಾಡಬೇಕು. ನೆಕ್ಸ್ಟು ವೆರಿಫೈ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ಅಲಾರಾಮ್ಸ್ ಆ್ಯಂಡ್ ರಿಮೈಂಡರ್ಸ್ ಅಂತ ಇದೆ. ನೆಕ್ಸ್ಟು ಶಿವಕುಮಾರ್ ಮನಿಗೇನಿ ಕ್ಲಾಸಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಅಲೋ ಸೆಟ್ಟಿಂಗ್ಸ್ ಆ್ಯಂಡ್ ಅಲಾರಾಮ್ಸ್ ಆ್ಯಂಡ್ ರಿಮೈಂಡರ್ಸ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟು ಬ್ಯಾಕ್ ಹೋಗಬೇಕು. ಇವಾಗ ನಿಮ್ಮ ನೇಮು, ಫೋನ್ ನಂಬರು, ಇಮೇಲ್ ಅಡ್ರೆಸ್ಸು, ನೆಕ್ಸ್ಟು ಸ್ಟೇಟನ್ನು ರಿಜಿಸ್ಟರ್ ಮಾಡಬೇಕು. ಅದಾದಮೇಲೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಇವಾಗ ಆ್ಯಪ್ ಓಪನ್ ಆಯಿತು. ನಮ್ಮ ಆ್ಯಪಲ್ಲಿ ನೋಡಿ ಎಸ್ ಎಸ್ ಸಿ ಜಿ ಡಿ, ಆರ್ ಪಿ ಎಫ್ ಆ್ಯಂಡ್ ಎನ್ ಟಿ ಪಿ ಸಿ, ನೆಕ್ಸ್ಟು ಅಗ್ನಿವೀರ್ ಜಿ ಡಿ ಕ್ಲಾಸಸ್ಸು, ಮ್ಯಾಥ್ಸ್ ಮತ್ತು ರೀಸ್ನಿಂಗ್ ಕ್ಲಾಸಸ್ಸು ಇರ್ತವೆ. ಸೊ ನೆಕ್ಸ್ಟ್ ಇವಾಗ ಆ್ಯಪಲ್ಲಿ ಯಾವ ರೀತಿ ಕ್ಲಾಸನ್ನು ಪರ್ಚೇಸ್ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟು ಪೇಯ್ಡ್ ಕೋರ್ಸಸ್ ಅಂತ ಕ್ಲಿಕ್ ಮಾಡಿ. ಇವಾಗ ಪೇಯ್ಡ್ ಕೋರ್ಸಸ್ಸಲ್ಲಿ ನೀವು ಯಾವ ಕೋರ್ಸನ್ನು ಜಾಯ್ನ್ ಆಗಬೇಕು ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಎಸ್ ಎಸ್ ಸಿ ಜಿ ಡಿ 2025 ಕ್ಲಾಸನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ಅಂದರೆ ಇದರಲ್ಲಿ ಫಸ್ಟು ಡೆಮೋ ಕ್ಲಾಸು ಇರುತ್ತೆ. ನೀವು ಡೆಮೋ ಕ್ಲಾಸನ್ನು ಅಟೆಂಡ್ ಮಾಡ್ತೀನಿ ಅಂದರೆ ಡೆಮೋ ಕ್ಲಾಸನ್ನು ಅಟೆಂಡ್ ಮಾಡಿ. ಅದಾದಮೇಲೆ ಕಂಟೆಂಟಲ್ಲಿ ಕ್ಲಾಸಸ್ ಇರ್ತಾವೆ. ಅಂದರೆ ಕ್ಲಾಸನ್ನು ಜಾಯ್ನ್ ಆದ ತಕ್ಷಣ ಇವೆಲ್ಲ ನೋಡಿ ಲಾಕ್ ಎಲ್ಲ ಓಪನ್ ಆಗ್ತಾವೆ. ಕ್ಲಾಸನ್ನು ಜಾಯ್ನ್ ಆದ ತಕ್ಷಣ ನೀವು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ. ಆಲ್ರೆಡಿ ಇಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಡೈರೆಕ್ಟಾಗಿ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ. ನೆಕ್ಸ್ಟು ನಿಮ್ಮ ಕಂಟೆಂಟಲ್ಲಿ ಈ ರೀತಿ ಫೋಲ್ಡರ್ಸ್ ಇರ್ತಾವೆ. ಎಸ್ ಎಸ್ ಸಿ ಜಿ ಡಿ 2025, 2024 ಆ್ಯಂಡ್ ಅರಿಯಾಂತ್ ಬುಕ್ ಸೊಲ್ಯೂಷನ್ ಅಂತಂದು. ಅಂದರೆ ನಾವು ಇವಾಗ 2025ರಲ್ಲಿ ನೋಡಿ ಏನು ಕ್ಲಾಸ್ ಆಗ್ತಾಯಿದ್ದಾವೆ, ಅದ್ರ ಜೊತೆಗೆ ನಿಮ್ಗೆ 2024 ಕ್ಲಾಸಲ್ಲಿ ಯಾವೆಲ್ಲ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದೋ ಅದು ಕ್ಲಾಸಸ್ಸು ಫ್ರೀ ಇರ್ತವೆ. ಅದಾದಮೇಲೆ ಅರಿಯಾಂತ್ ಬುಕ್ ಸೊಲ್ಯೂಷನು ಇರ್ತವೆ. ಅದನ್ನ ನೋಡಿ ನೀವು ಫ್ರೀಯಾಗಿ ಅಟೆಂಡ್ ಮಾಡ್ಕೋಬೋದು ಇವಾಗ ಎಸ್ ಎಸ್ ಸಿ ಜಿ ಡಿ ಬ್ಯಾಚನ್ನು ತೊಗೊಂಡ್ರೆ. ಅದಾದಮೇಲೆ ಮೇಲೆ ನೋಡಿ ಡೆಮೋ ಕ್ಲಾಸ್ ಇರುತ್ತೆ. ನೀವು ಡೆಮೋ ಕ್ಲಾಸ್ ಬೇಕಂದರೆ ಡೆಮೋ ಕ್ಲಾಸನ್ನು ಅಟೆಂಡ್ ಮಾಡ್ಕೋಬೋದು. ಇವಾಗ ಕೋರ್ಸನ್ನು ಪರ್ಚೇಸ್ ಮಾಡಬೇಕಂದ್ರೆ ಬೈ ನೌ ಅಂತ ಕ್ಲಿಕ್ ಮಾಡಿ. ಬೈ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಪೇ ಆನ್ಲೈನ್ ಅಂತ ಬರುತ್ತೆ. ಪೇ ಆನ್ಲೈನನ್ನು ಕ್ಲಿಕ್ ಮಾಡಿದರೆ ಪೇ ಆನ್ಲೈನನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಗೂಗಲ್ ಪೇ, ಫೋನ್ಪೇ ಯಾವುದನ್ನು ಯೂಸ್ ಮಾಡ್ತಿದ್ರೆ ನೋಡಿ ಅದರಿಂದ ಡೈರೆಕ್ಟಾಗಿ ಪೇಮೆಂಟ್ ಮಾಡ್ಬೋದು. ನಿಮ್ಮ ಹತ್ರ ಎ ಟಿ ಎಮ್ ಇದ್ದರೆ ನೋಡಿ ಎ ಟಿ ಎಮ್ ಕಾರ್ಡ್ ಥ್ರೂ ನೀವು ಡೈರೆಕ್ಟಾಗಿ ಪೇಮೆಂಟ್ ಮಾಡ್ಕೋಬೋದು. ನೀವು ಇವಾಗ ಕೋರ್ಸನ್ನು ಪರ್ಚೇಸ್ ಮಾಡಿದ ಮೇಲೆ ಕೆಳಗಡೆ ನೋಡಿ ಒಂದು ಲೈನ್ ಇದೆ. ಆ ಲೈನಲ್ಲಿ ಹೋಮ್ ಪಕ್ಕ ಮೈ ಕೋರ್ಸಸ್ ಅಂತ ಇದೆ. ಆ ಮೈ ಕೋರ್ಸಸ್ಸನ್ನು ಕ್ಲಿಕ್ ಮಾಡಬೇಕು. ಅಂದರೆ ನೀವು ಯಾವುದೆಲ್ಲ ಕೋರ್ಸನ್ನು ಪರ್ಚೇಸ್ ಮಾಡಿದ್ರೆ ಆ ಕೋರ್ಸ್ ನೋಡಿ ಲಿಸ್ಟು ಇಲ್ಲಿ ಬರುತ್ತೆ. ಅಂದರೆ ನಾವು ಇವಾಗ ಇದರಲ್ಲಿ ಎಸ್ ಎಸ್ ಸಿ ಜಿ ಡಿ 2025 ಕ್ಲಾಸನ್ನು ಓಪನ್ ಮಾಡೋಣ. ಸೊ ಅಂದರೆ ಈ ಕೋರ್ಸನ್ನು ಪರ್ಚೇಸ್ ಮಾಡಿದರೆ ನಿಮ್ಗೆ ಈ ರೀತಿ ಬರುತ್ತೆ. ಇದರಲ್ಲಿ ಲೈವ್ ಕಂಟೆಂಟ್, ನೆಕ್ಸ್ಟು ಗ್ರೂಪ್ಸ್ ಅಂತ ಇರುತ್ತೆ. ಅಂದರೆ ಲೈವ್ ಕ್ಲಾಸ್ ಏನಾದರೂ ಇದ್ದರೆ ನೋಡಿ ಈ ಲಿಸ್ಟಲ್ಲಿ ಲೈವ್ ಕ್ಲಾಸ್ ಬರುತ್ತೆ. ಸೆಕೆಂಡ್ ಲಿಸ್ಟಲ್ಲಿ ಕಂಟೆಂಟ್ ಅಂತ ಇರುತ್ತೆ. ಕಂಟೆಂಟಲ್ಲಿ ನೋಡಿ ಇವಾಗ ಇದರಲ್ಲಿ ನಾವು ಯಾವುದೆಲ್ಲ ಕ್ಲಾಸನ್ನು ಮಾಡಿದ್ವು ಎಲ್ಲ ಕ್ಲಾಸ್ ನೋಡಿ ಈ ರೀತಿ ಲಿಸ್ಟಲ್ಲಿ ಬರ್ತವೆ. ಅದಾದಮೇಲೆ ನೆಕ್ಸ್ಟು ಗ್ರೂಪ್ಸ್ ಅಂತ ಇರುತ್ತೆ. ಅಂದರೆ ಗ್ರೂಪ್ಸಲ್ಲಿ ನೀವು ಗ್ರೂಪ್ ಚಾಟ್ ಮಾಡ್ಬೋದು. ಅದಾದಮೇಲೆ ಕಂಟೆಂಟಲ್ಲಿ ಯಾವ ರೀತಿ ಕ್ಲಾಸನ್ನು ನೋಡೋದು. ಇವಾಗ ನಾವು ಎಸ್ ಎಸ್ ಸಿ ಜಿ ಡಿ 2025 ಕ್ಲಾಸನ್ನು ಓಪನ್ ಮಾಡಿದ್ರೆ ಅಂದರೆ ಇವಾಗ ಈ ರೀತಿ ಫೋಲ್ಡರ್ಸ್ ಇರ್ತಾವೆ. ಈ ಫೋಲ್ಡರ್ ಒಳಗಡೆ ನೋಡಿ ಕ್ಲಾಸಸ್ ಇರ್ತಾವೆ. ಇವಾಗ ಬೇಸಿಕ್ ಕ್ಲಾಸ್ ಸ್ಟಾರ್ಟ್ ಆಗಿದಾವೆ. ಅಂದರೆ ಬೇಸಿಕ್ ಕ್ಲಾಸ್ ನೋಡಿ ಈ ರೀತಿ ಲಿಸ್ಟ್ ಇರುತ್ತೆ. ಈ ಲಿಸ್ಟನ್ನು ನಾವು 1 by 1 ನೋಡಿ ಕ್ಲಾಸನ್ನು ನೋಡ್ಬೋದು. ಇವಾಗ ಬೇಸಿಕ್ ಕ್ಲಾಸ್ 1ಅನ್ನು ಓಪನ್ ಮಾಡಿದ್ರೆ ಅಂದರೆ ಸೆಲೆಕ್ಟ್ ಕ್ವಾಲಿಟಿ ಅಂತ ಕೇಳಿದ್ರೆ ಕ್ವಾಲಿಟಿನ ಚಾಯ್ಸ್ ಮಾಡಿ. 360 ಅಂತ ಸೆಲೆಕ್ಟ್ ಮಾಡಿದರೆ ಅಂದರೆ ಇವಾಗ ವಿಡಿಯೋ ಪ್ಲೇ ಆಗುತ್ತೆ. ಇವಾಗ ವಿಡಿಯೋ ಸ್ಪೀಡನ್ನು ಚೇಂಜ್ ಮಾಡಬೇಕಂತಂದರೆ ಸ್ಕ್ರೀನ್ ಮೇಲೆ ಟಚ್ ಮಾಡಿ. ಅದಾದಮೇಲೆ ಇಲ್ಲಿ ಸೆಟ್ಟಿಂಗ್ ಸಿಂಬಾಲ್ ಬರುತ್ತೆ. ಆ ಸಿಂಬಾಲನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪ್ಲೇಬ್ಯಾಕ್ ಸ್ಪೀಡು, ನೆಕ್ಸ್ಟು ಕ್ವಾಲಿಟಿ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ನೀವು ಏನಾದರೂ ನೆಟ್ ಇಲ್ಲದೆ ನೋಡಿ ಕ್ಲಾಸನ್ನು ನೋಡಬೇಕಂದ್ರೆ ವಿಡಿಯೋನ ಡೌನ್ಲೋಡ್ ಮಾಡಿ. ಇವಾಗ ಡೌನ್ಲೋಡ್ ವಿಡಿಯೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೋಡಿ ವಿಡಿಯೋ ಡೌನ್ಲೋಡ್ ಆಗುತ್ತೆ. ಇವಾಗ ವಿಡಿಯೋ ಡೌನ್ಲೋಡ್ ಆದ ತಕ್ಷಣ ನೀವು ವಾಚ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನೋಡಿ ವಿಡಿಯೋ ಪ್ಲೇ ಆಗುತ್ತೆ.
ಇವಾಗ ಡೈರೆಕ್ಟಾಗಿ ಪ್ಲೇಬ್ಯಾಕ್ ಸ್ಪೀಡನ್ನು ನೀವು ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟು ಏನಾದರೂ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿದರೆ ನೋಡಿ, ಪಿ ಡಿ ಎಫ್ ಇಲ್ಲಿ ಬರುತ್ತೆ. ಅಂದರೆ ಇವಾಗ ಪಿ ಡಿ ಎಫನ್ನು ನೋಡಿ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡೋಣ. ಇವಾಗ SSCGD ಕ್ಲಾಸನ್ನು ನೀವು ಪರ್ಚೇಸ್ ಮಾಡಿದ್ರೆ ನೋಡಿ, ಅದರ ಜೊತೆ ನಿಮ್ಗೆ SSCGD 2024 ಕ್ಲಾಸಸ್ಸು ನೆಕ್ಸ್ಟ್ ಅರಿಯಾಂತ್ ಬುಕ್ ಸೊಲ್ಯೂಷನು ಫ್ರೀಯಾಗಿ ಸಿಗ್ತವೆ. ಅಂದರೆ SSCGD 2024 ಕ್ಲಾಸಲ್ಲಿ ಚಾಪ್ಟರ್ ವೈಸು ಕ್ವಶನನ್ನು ಸಾಲ್ವ್ ಮಾಡಿದ್ದು ಇರ್ತವೆ, ಅವನು ನೀವು ಇವಾಗಿಂದನೇ ಪ್ರಿಪೇರ್ ಆಗ್ಬೋದು. ಇದರಲ್ಲಿ ಬೇಸಿಕ್ ಕ್ಲಾಸು, ಮ್ಯಾಥಮೆಟಿಕ್ಸು 2024 ಕ್ಲಾಸಸ್ಸು, ರೀಸನಿಂಗ್ 2024 ಕ್ಲಾಸಸ್ಸು, ನೆಕ್ಸ್ಟು ಕ್ಲಾಸ್ ನೋಟ್ಸ್ ಅಂತ ಇರುತ್ತೆ. ಅಂದರೆ ಇವಾಗ ಮ್ಯಾಥಮೆಟಿಕ್ಸ್ ಫೋಲ್ಡರನ್ನು ಓಪನ್ ಮಾಡಿದರೆ ಈ ರೀತಿ ನೋಡಿ ಚಾಪ್ಟರ್ ವೈಸ್ ಕ್ಲಾಸಸ್ ಇರ್ತವೆ. ಅದಾದಮೇಲೆ ನೆಕ್ಸ್ಟ್ ರೀಸನಿಂಗ್ ಫೋಲ್ಡರನ್ನು ಓಪನ್ ಮಾಡಿದರೆ ನೋಡಿ ರೀಸನಿಂಗ್ ಕ್ಲಾಸಸ್ಸು ಈ ರೀತಿ ಚಾಪ್ಟರ್ ವೈಸು ಅರೇಂಜ್ ಆಗಿರ್ತವೆ. ಇವಾಗ ಕ್ಲಾಸ್ ನೋಟ್ಸ್ ಬೇಕಂತಂದರೆ ಕ್ಲಾಸ್ ನೋಟ್ಸ್ ನೋಡಿ ಇಲ್ಲಿ ಕ್ಲಾಸ್ ನೋಟ್ಸ್ ಇರ್ತವೆ. ಇವಾಗ ಮ್ಯಾಥಮೆಟಿಕ್ಸು ನಂಬರ್ ಸಿಸ್ಟಮು ಈ ಪಿ ಡಿ ಎಫನ್ನು ನಾವು ಡೌನ್ಲೋಡ್ ಮಾಡಬೇಕಂದ್ರೆ, ಇವಾಗ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಬೇಕಂದ್ರೆ ಕೆಳಗಡೆ ನೋಡಿ 3 ಲೈನ್ ಕಾಣುತ್ತಾ, 3 ಲೈನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಎಕ್ಸ್ಪೋರ್ಟ್ಸು, ಡೌನ್ಲೋಡ್ಸು, ಓಪನ್ ಇನ್ ವೆಬ್ ಈ ರೀತಿ ಆಪ್ಷನ್ ಬರುತ್ತೆ. ನೀವು ಆ್ಯಪಲ್ಲಿ ಡೌನ್ಲೋಡ್ ಮಾಡಬೇಕಂದ್ರೆ ಡೌನ್ಲೋಡ್ಸ್ ಅಂತ ಕ್ಲಿಕ್ ಮಾಡಿ. ಇವಾಗ ನೀವು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟನ್ನು ತೊಗೋಬೇಕಂದ್ರೆ ಎಕ್ಸ್ಪೋರ್ಟನ್ನು ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟನ್ನು ಕ್ಲಿಕ್ ಮಾಡಿದ ತಕ್ಷಣ ಪಿ ಡಿ ಎಫ್ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗುತ್ತೆ. ಅದನ್ನ ನೀವು ಡೈರೆಕ್ಟಾಗಿ ಪ್ರಿಂಟ್ ತೊಗೋಬೋದು. ನೆಕ್ಸ್ಟು ಆ್ಯಪಲ್ಲಿ ಮಾತ್ರ ಡೌನ್ಲೋಡ್ ಆಗಬೇಕಂದ್ರೆ ಡೌನ್ಲೋಡ್ಸ್ ಅಂತ ಕ್ಲಿಕ್ ಮಾಡಿ. ಡೌನ್ಲೋಡ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದು ಆ್ಯಪಲ್ಲಿ ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ಇವಾಗ ವಿಡಿಯೋ ಅಥವಾ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿದ್ರೆ ಕೆಳಗಡೆ ಲೈನಲ್ಲಿ ಲೈವ್ ಕ್ಲಾಸಸ್ ಪಕ್ಕ ಡೌನ್ಲೋಡ್ಸ್ ಅಂತ ಇದೆ. ಆ ಡೌನ್ಲೋಡ್ಸನ್ನು ಕ್ಲಿಕ್ ಮಾಡಿದರೆ ವಿಡಿಯೋಸ್ ಏನಾದರೂ ಡೌನ್ಲೋಡ್ ಮಾಡಿದರೆ ಒಂದು ಲಿಸ್ಟಲ್ಲಿರುತ್ತೆ. ನೆಕ್ಸ್ಟು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿದರೆ ಒಂದು ಲಿಸ್ಟಲ್ಲಿ ಬರುತ್ತೆ. ನೆಕ್ಸ್ಟ್ ಇವಾಗ ಲೈವ್ ಕ್ಲಾಸಸ್ಸನ್ನು ಯಾವ ರೀತಿ ನೋಡಬೇಕು ಅಂದರೆ ಕೆಳಗಡೆ ಲೈನಲ್ಲಿ ಒಂದು ಲೈವ್ ಕ್ಲಾಸಸ್ ಅಂತ ಇದೆ ಸೆಂಟ್ರಲ್ಲಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಲೈವ್ ಕ್ಲಾಸ್ ಇದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ. ಸೊ ಡೈರೆಕ್ಟಾಗಿ ಅದನ್ನ ವಾಚ್ ಅಂತ ಕೊಟ್ಟ ತಕ್ಷಣ ನಿಮಗೆ ಕ್ಲಾಸು ಓಪನ್ ಆಗುತ್ತೆ. ಅದಾದಮೇಲೆ ಬೆಲ್ ಐಕಾನ್ ಇದೆ ನೋಡಿ, ಆ ಬೆಲ್ ಐಕಾನಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂದರೆ ಕ್ಲಾಸ್ ಇದ್ದರೆ. ನೆಕ್ಸ್ಟ್ ನಿಮ್ಗೆ ಏನಾದರೂ ಕ್ಲಾಸ್ ಓಪನ್ ಮಾಡಲಿಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ಕೆಳಗಡೆ ಲೈನಲ್ಲಿ ನೋಡಿ ಹೆಲ್ಪ್ ಚಾಟ್ ಅಂತ ಇದೆ. ಆ ಹೆಲ್ಪ್ ಚಾಟನ್ನು ಕ್ಲಿಕ್ ಮಾಡಿದರೆ ನೋಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಸ್ಕ್ರೀನ್ ಈ ರೀತಿ ಕಾಣುತ್ತೆ. ಪೇಯ್ಡ್ ಕೋರ್ಸಸ್ಸು, ಮೈ ಡೌಟ್ಸು, ಫ್ರೀ ಕೋರ್ಸಸ್ಸು, ಟೆಸ್ಟ್ ಸಿರೀಸು, ಕ್ವಿಝ್ ಅಂತ ಇರುತ್ತೆ, ಫ್ರೀ ಟೆಸ್ಟ್ ಸಿರೀಸ್ ಅಂತ ಇರುತ್ತೆ, ಪಿ ಡಿ ಎಫ್ ನೋಟ್ಸು, ಕ್ವಿಕ್ ಲಿಂಕ್ಸು, ಗ್ಯಾಲರಿ ಅಂತ ಇರುತ್ತೆ. ಅಂದರೆ ಪೇಯ್ಡ್ ಕೋರ್ಸಸ್ಸು ಇವಾಗ ಯಾವುದೆಲ್ಲ ಪೇಯ್ಡ್ ಕೋರ್ಸಸ್ ಇರ್ತಾವೆ ನೋಡಿ ಅವೆಲ್ಲ ಫಸ್ಟ್ ಇದರಲ್ಲಿ ಇರ್ತವೆ. ನೆಕ್ಸ್ಟು ಮೈ ಡೌಟ್ಸ್ ಅಂತ ಇರುತ್ತೆ. ಅಂದರೆ ಮೈ ಡೌಟ್ಸಲ್ಲಿ ನೀವು ಏನಾದರೂ ಡೌಟ್ ಇದ್ದರೆ ಆ ಡೌಟನ್ನು ಇಲ್ಲಿ ಪೋಸ್ಟ್ ಮಾಡ್ಬೋದು. ಅಂದರೆ ಡೌಟ್ ಕ್ವಶನ್ ಏನಾದರೂ ಇದ್ದರೆ ಇಲ್ಲಿ ಪೋಸ್ಟನ್ನು ಮಾಡಿ. ಅಂದರೆ ಇದು ಎಲ್ಲರಿಗೂ ವಿಸಿಬಲ್ ಇರುತ್ತೆ. ಆನ್ಸರ್ ಗೊತ್ತಿದ್ದವರು ಡೈರೆಕ್ಟಾಗಿ ಸಾಲ್ವ್ ಮಾಡಿ ಮತ್ತೆ ಅದನ್ನ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟು ಫ್ರೀ ಕೋರ್ಸಸ್ ಅಂತ ಇದೆ. ಫ್ರೀ ಕ್ಲಾಸನ್ನು ಫ್ರೀ ಕೋರ್ಸಸ್ಸಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದಾದಮೇಲೆ ಟೆಸ್ಟ್ ಸಿರೀಸು, ಕ್ವಿಝು, ಫ್ರೀ ಟೆಸ್ಟ್ ಸಿರೀಸ್ ಅಂತ ಇದೆ. ಅಂದರೆ ಟೆಸ್ಟ್ ಎಲ್ಲ ನೋಡಿ ಅಲ್ಲಿ ಟೆಸ್ಟ್ ಸಿರೀಸ್ ಮತ್ತು ಫ್ರೀ ಟೆಸ್ಟ್ ಸಿರೀಸಲ್ಲಿ ಬರ್ತವೆ. ನೋಟ್ಸನ್ನು ಪಿ ಡಿ ಎಫ್ ನೋಟ್ಸಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಕ್ವಿಕ್ ಲಿಂಕ್ಸ್ ಅಂತ ಇದೆ. ಅಂದರೆ ಕ್ವಿಕ್ ಲಿಂಕ್ಸ್ ಅಂತಂದರೆ ಇವಾಗ ಡೈರೆಕ್ಟಾಗಿ ಯೂಟ್ಯೂಬನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ನೋಡಿ ಡೈರೆಕ್ಟಾಗಿ ನಿಮ್ಗೆ ಓಪನ್ ಆಗುತ್ತೆ. ಅದಾದಮೇಲೆ ವ್ಯಾಟ್ಸಪ್ ಚಾನಲನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ವ್ಯಾಟ್ಸಪ್ ಚಾನಲ್ಗೆ ಜಾಯಿನ್ ಆಗುತ್ತೆ. ಅದಾದಮೇಲೆ ಟೆಲಿಗ್ರಾಮ್ ಗ್ರೂಪಿಗೆ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ನೆಕ್ಸ್ಟು ಇನ್ಸ್ಟಾಗ್ರಾಮ್ ಪೇಜನ್ನು ಡೈರೆಕ್ಟಾಗಿ ಫಾಲೋ ಮಾಡ್ಬೋದು. ಅದಾದಮೇಲೆ ಟೆಕ್ಸ್ಟ್ ಬುಕ್ ಆ್ಯಪ್ ಲಿಂಕ್ ಇರುತ್ತೆ. ನೆಕ್ಸ್ಟು GK ಟುಡೇ ಆ್ಯಪ್ ಲಿಂಕ್ ಇರುತ್ತೆ. ನೆಕ್ಸ್ಟು SSC ಆ್ಯಪ್ ಲಿಂಕ್ ಇರುತ್ತೆ. ಅಂದರೆ ಈ 3 ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ನೆಕ್ಸ್ಟ್ ಏನಾದರೂ ಇಂಪಾರ್ಟೆಂಟ್ ಲಿಂಕ್ಸ್ ಇದ್ದರೆ ಈ ಕ್ವಿಕ್ ಲಿಂಕ್ಸಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ನೆಕ್ಸ್ಟ್ ಇವಾಗ ಗ್ಯಾಲರಿ ಅಂತ ಇದೆ. ಆ ಗ್ಯಾಲರಿಯಲ್ಲಿ ನೋಡಿ ನೆಕ್ಸ್ಟು ಯಾರೆಲ್ಲ ನಮ್ಮ ಕ್ಲಾಸಿಂದ ಎಕ್ಸಾಮನ್ನು ಕ್ಲಿಯರ್ ಮಾಡಿ ಜಾಬನ್ನು ತಗೋತಾರೆ ಅವ್ರದ್ದೆಲ್ಲ ಲಿಸ್ಟ್ ನೋಡಿ ನಮ್ಮ ಗ್ಯಾಲರಿಯಲ್ಲಿ ಸಿಗುತ್ತೆ. ಇವಾಗ ನೆಕ್ಸ್ಟು ಮೇಲ್ಗಡೆ ನೋಡಿ ಲೆಫ್ಟ್ ಸೈಡಲ್ಲಿ 3 ಲೈನ್ ಇದ್ದಾವೆ. ಆ 3 ಲೈನನ್ನು ಕ್ಲಿಕ್ ಮಾಡಿದ ತಕ್ಷಣ ಹೋಮು, ಮೈ ಡೌಟ್ಸು, ಮೈ ಟೈಮ್ ಟೇಬಲು, ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ಇರುತ್ತೆ, ಹೆಲ್ಪ್ ಆ್ಯಂಡ್ ಚಾಟು, ಸೆಟ್ಟಿಂಗ್ಸು ಇವೆಲ್ಲ ನೋಡಿ ನಿಮ್ಗೆ ಲಿಸ್ಟ್ ಇರುತ್ತೆ. ನಿಮಗೇನಾದರೂ ಆ್ಯಪ್ ಲಾಗಿನ್ ಪ್ರಾಬ್ಲಮ್ ಆಗಿದ್ರೆ ಅವಾಗ ನೋಡಿ ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವುದು ಇಶ್ಯೂ ಇದೆ ಅಂತ ಮೆಸೇಜ್ ಮಾಡಿದರೆ ನೋಡಿ ಡೈರೆಕ್ಟಾಗಿ ರಿಸಾಲ್ವ್ ಮಾಡ್ತೀವಿ. ನೆಕ್ಸ್ಟು
ಹೆಲ್ಪ್ ಚಾಟನ್ನು ಕ್ಲಿಕ್ ಮಾಡಿದರೆ ಏನಾದರೂ ಡೌಟ್ ಇದ್ದರೆ ನೋಡಿ ಹೆಲ್ಪ್ ಚಾಟಲ್ಲಿ ಮೆಸೇಜ್ ಮಾಡಿ. ನೆಕ್ಸ್ಟು ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡಿದರೆ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿದರೆ ನೋಡಿ ಈ ರೀತಿ ಇರುತ್ತೆ. ಅಂದರೆ ನೀವು ಯಾವ ನಂಬರಿಂದ ಆ್ಯಡ್ ಆಗಿದ್ದೀರ ಅಂತ ಇರುತ್ತೆ. ನೀವು ಇನ್ ಕೇಸ್ ಇವಾಗ ಬೇರೆ ನಂಬರಿಂದ ಏನಾದರೂ ಜಾಯ್ನ್ ಆಗಿದ್ರೆ ಅವಾಗ ನೋಡಿ ಲಾಗೌಟ್ ಆಗಿ ಮತ್ತೆ ಲಾಗಿನ್ ಆಗಿ. ಅಂದರೆ ಏನಾಗುತ್ತೆ, ಇವಾಗ ನೀವು ಕೋರ್ಸನ್ನು ಜಾಯ್ನ್ ಆಗಿದ್ದು ಒಂದು ನಂಬರಿಂದ ಇರುತ್ತೆ, ನೆಕ್ಸ್ಟ್ ನೀವು ಲಾಗಿನ್ ಆಗಿರೋದು ಇನ್ನೊಂದು ನಂಬರ್ ಇರುತ್ತೆ. ಅವಾಗ ನೋಡಿ ಕನ್ಫರ್ಮೇಷನ್ಗೆ ಸೆಟ್ಟಿಂಗ್ಸನ್ನು ಓಪನ್ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಗೆ ಆ್ಯಪ್ ಇಷ್ಟ ಆಗಿದ್ದರೆ ರೇಟ್ ಅಂತ ಇದೆ, ಆ ರೇಟನ್ನು ಕ್ಲಿಕ್ ಮಾಡಿ ಗೂಗಲ್ ಪ್ಲೇಸ್ಟೋರಲ್ಲಿ 1ರಿಂದ 5ರವರೆಗೆ ನೀವು ಸ್ಟಾರನ್ನು ಕೊಡ್ಬೋದು. ನೆಕ್ಸ್ಟು ಶೇರ್ ಅಂತ ಇದೆ, ನೀವು ಶೇರನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಯಾರಾದರೂ ಫ್ರೆಂಡ್ಸು SSCGD RPF ಆ್ಯಂಡ್ NTPC ನೆಕ್ಸ್ಟು ಅಗ್ನಿವೀರ್ GD ಪ್ರಿಪೇರ್ ಆಗ್ತಾಯಿದ್ರೆ ಅವ್ರಿಗೂ ಕೂಡ ಈ ಲಿಂಕನ್ನು ನೋಡಿ ನೀವು ಶೇರ್ ಮಾಡ್ಬೋದು, ಅಂದರೆ ಆ್ಯಪ್ ಲಿಂಕನ್ನು. ಅಂದರೆ ನೆಕ್ಸ್ಟ್ ಇವಾಗ ಕೆಳಗಡೆ ಲಾಸ್ಟಲ್ಲಿ ಲಾಗೌಟ್ ಅಂತ ಇದೆ, ಅಂದರೆ ನೀವು ಬೇರೆ ನಂಬರಿಂದ ಜಾಯ್ನ್ ಆಗಿದ್ದರೆ ನೆಕ್ಸ್ಟು ಇನ್ನೊಂದು ನಂಬರಿಂದ ಜಾಯ್ನ್ ಆಗಬೇಕಂದ್ರೆ ಲಾಗೌಟನ್ನು ಕ್ಲಿಕ್ ಮಾಡಿ. ಲಾಗೌಟನ್ನು ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಫೋನ್ ನಂಬರ್ ಕೇಳುತ್ತೆ, ಫೋನ್ ನಂಬರನ್ನು ಹಾಕಿ OTP ಬರುತ್ತೆ, OTP ಥ್ರೂ ಲಾಗಿನ್ ಆಗಿ. ಯಾರಿಗೆಲ್ಲ ಡೈರೆಕ್ಟಾಗಿ ಜಾಯ್ನ್ ಆಗೋಕ್ಕೆ ಬರ್ತಾಯಿಲ್ಲ, ಸೊ ಅಂದರೆ ನಿಮ್ಮ ಹತ್ರ ಫೋನ್ಪೇ ಅಥವಾ ಗೂಗಲ್ ಪೇ ಇಲ್ಲ ಅಂತಂದರೆ ನೀವು ಫೋನ್ಪೇ ಅಥವಾ ಗೂಗಲ್ ಪೇನ ಮಾಡಿದ ತಕ್ಷಣ ನಿಮ್ಮ ಡೈರೆಕ್ಟಾಗಿ ಕ್ಲಾಸಿಗೆ ಜಾಯ್ನ್ ಮಾಡಲಾಗತ್ತೆ. ಮತ್ತು ಏನಾದರೂ ಕ್ಲಾಸ್ ಬಗ್ಗೆ ಎನ್ಕ್ವೈರಿ ಇದ್ದರೆ ಸೊ ಅವಾಗ 7892783035 ಮತ್ತು 8904121284 ನಂಬರ್ಗೆ ನೋಡಿ ಡೈರೆಕ್ಟಾಗಿ ಕಾಲ್ ಮಾಡಿ ಕ್ಲಾಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಎನ್ಕ್ವೈರಿ ಮಾಡ್ಬೋದು. ಓಕೆ, ಇವಾಗ ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸೋಣ. ಯಾರಿಗೆಲ್ಲ ನೋಡಿ SSCGD ಮ್ಯಾಥ್ಸ್ ಮತ್ತು ರೀಸ್ನಿಂಗು ಡಿಫಿಕಲ್ಟ್ ಆಗಿದೆ ಅವರು ಇವಾಗಲೇ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕ್ಲಾಸನ್ನು ಜಾಯ್ನ್ ಆಗಿ. ಆಲ್ರೆಡಿ ಇವಾಗ ಬೇಸಿಕ್ ಕ್ಲಾಸ್ ಸ್ಟಾರ್ಟ್ ಆಗಿದ್ದಾವೆ, ನೆಕ್ಸ್ಟು ಸಿಲೆಬಸ್ ಸ್ಟಾರ್ಟ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ.